ಚೊಚ್ಚಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಹಾಗಾಗಿ ದೇಶದ ಉದ್ದಗಲಕ್ಕೂ ಮುಖ್ಯವಾಗಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿತ್ತು. ಗಲ್ಲಿ ಗಲ್ಲಿಯಲ್ಲೂ ಕೂಡ ಮನೆಗಳಲ್ಲೂ ಕೂಡ ಗೆಲುವಿನ ಸಂಭ್ರಮ ಮನೆ ಮಾಡಿತ್ತು. 18 ವರ್ಷಗಳಿಂದ ಕಾಯುವಿಕೆಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿರುವಂಥದ್ದು. ಎಲ್ಲೆಲ್ಲೂ ಕೂಡ ಹರ್ಷೋದ್ಗಾರ ಜಯಘೋಷ ಮೊಳಗಿದೆ. ರಾಜ್ಯಾದ್ಯಂತ RCB ಫ್ಯಾನ್ಸ್ ಅಬ್ಬರ ಹೇಗಿತ್ತು ಗೊತ್ತಾ? ಚೊಚ್ಚಲ IPL ಕಪ್ಪನ್ನು ಮುಡಿಗೇರಿಸಿಕೊಂಡಂತಹ RCBಗೆ ಫ್ಯಾನ್ಸ್ ಯಾವ ರೀತಿ ವಿಶ್ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ನಿನ್ನೆ ಸಂಭ್ರಮಾಚರಣೆ ಮನೆ ಮಾಡಿತ್ತು. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ RCB ಫ್ಯಾನ್ಸ್ ಇದೇ ರೀತಿ ಕುಣಿದು ಕುಪ್ಪಳಿಸಿದ್ದಾರೆ. ಮ್ಯಾಚ್ ಕೂಡ ನೋಡ್ತಾ ಇದ್ರು. ಇದರಿಂದಾಗಿ ಸಾಕಷ್ಟು ಅಭಿಮಾನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು. ಪ್ರತಿ ಬಾರಿ ಕೂಡ ಈ ಬಾರಿ ಕಪ್ ನಮ್ದೇ, ಬಾರಿ ಕಪ್ ನಮ್ದೇ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಈ ಎಲ್ಲ ಆಸೆ 18 ವರ್ಷಗಳ ನಂತರ ಇಂದು ನನಸಾಗಿರುವಂಥದ್ದು. ಪ್ರಮುಖವಾಗಿ ಈ 18ನೇ ಸೀಸನ್ನಲ್ಲಿ ಅದರಲ್ಲೂ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18 ಆಗಿರುವಂಥ ನೆಲೆಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಒಂದು ಆಸೆ ಇತ್ತು, ಈ ಬಾರಿ ಕಪ್ ನಮ್ದೇ ಅನ್ನುವಂಥ ನಿಟ್ಟಿನಲ್ಲಿ. ಆ ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಪಟಾಕಿಯನ್ನು ಸಿಡಿಸಿ ಅಭಿಮಾನವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ 18 ವರ್ಷಗಳ ಕನಸು ಇಂದು ನನಸಾಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಹರ್ಷವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರತಿ ಏರಿಯಾಗಳಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಒಂದು ಹರ್ಷವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಾರಿ ಕಪ್ ನಮ್ದೇ, ಈ ಬಾರಿ ಕಪ್ ನಮ್ದೇ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪಟಾಕಿಯನ್ನು ಕೂಡ ಹೊಡಿತಾ ಇರುವಂಥದ್ದು. ಆಮೇಲೆ ಇರುವಂತಹ ಅಂದರೆ RCB ಬಾವುಟಗಳಾಗಿರ್ಬೋದು ಮತ್ತು ಕನ್ನಡ ಬಾವುಟಗಳು ಕೂಡ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡ್ಸ್ಕೊಂಡ್ರೆ ಅಭಿಮಾನಿಗಳಿದ್ದಾರೆ. ಯಾವ ರೀತಿಯಾಗಿ ಪಬ್ಲಿಕ್ ಟಿವಿ ಅವರಿಗೆ ಆರ್ಥಿಕ ಶುಭಾಶಯಗಳು. ಇದು 18 ವರ್ಷಗಳ ಕನಸು ನನಸಾಗಿರುವ ಕಾರಣ ನಮ್ಮದು ಮೂಲತಃ ದಾವಣಗೆರೆ ಜಿಲ್ಲೆಯವರಾಗಿರುವ ನಾವು ಹೇಳುವುದೇನೆಂದರೆ, ಇಷ್ಟು ವರ್ಷಗಳ ಕನಸು ನನಸಾಗಿರುವ ಕಾರಣ, ನಮ್ಮ RCB ತಂಡ ಗೆದ್ದಿರುವ ಕಾರಣ 18 ವರ್ಷದಿಂದ ನಾವು ಇವಾಗ ಕಪ್ ಗೆಲ್ತಾ ಅವಾಗ ಕಪ್ ಗೆಲ್ತಾ ತುಂಬಾ ಇವತ್ತು 18 ನಮ್ದೇ, 18 ಈ ಸಲ 18 ವರ್ಷಗಳ ಕಾಲ ಪಾಂಡವರು ಯುದ್ಧ ಕತ್ತಿದ್ರು. ಈ ಸಲ RCB ಕಪ್ ಗೆದ್ದಿದೆ. ಈ ಸಲ ಕಪ್ ನಮ್ದೇ. ಜೈ RCB, ಜೈ RCB. 9 ಟೀಮ್ಗಳು ವರ್ಸಸ್ 1 ಟೀಮ್ ಅಂದ್ರೆ ನಮ್ಮ ದಾವಣಗೆರೆ ಆಚರಿಸುತ್ತಿರುವುದೇನೆಂದರೆ, ಬೆಂಗಳೂರು ಟೀಮ್ ಏನಿದೆಯಲ್ಲ 18 ವರ್ಷಗಳ ಕನಸು ಹೊತ್ತೊಯ್ದು ವಿರಾಟ್ ಕೊಹ್ಲಿ RCB 18 ವರ್ಷದ ಕನಸು ನನಸಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಅತಿ ವಿಜೃಂಭಣೆ ಸೆಲೆಬ್ರೇಷನ್ ದೃಶ್ಯಗಳನ್ನು ತೋರಿಸ್ತಿರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ನೋಡಬಹುದು ದೃಶ್ಯದಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಿರುವಂಥದ್ದು. ಈಗಾಗಲೇ 18 ವರ್ಷಗಳ ನಂತರ ಕಪ್ ಗೆದ್ದಿರುವಂಥದ್ದು. ಈಗಾಗಲೇ ಇದರ ಮುಂದುಗಡೆ ಕೂಡ ಸಾಕಷ್ಟು ಸೆಲೆಬ್ರೇಷನ್ ನಡೀತಾ ಇದೆ. ಆ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಯುವಕರು ಹುಚ್ಚೆದ್ದು ಕುಣಿಯುತ್ತಿರುವಂಥದ್ದು ನೋಡಬಹುದು ದೃಶ್ಯದಲ್ಲಿ. ಈಗಾಗಲೇ ಹಲವು ಕಡೆ ಸ್ಕ್ರೀನ್ಗಳನ್ನ ಅಳವಡಿಕೆ ಮಾಡಿರುವಂಥದ್ದು. ಆದರೆ ಏನು RCB ಗೆಲ್ಲುತ್ತಿದ್ದಂತೆ ಒಂದು ರೀತಿಯಾದಂಥ ಖುಷಿ ಮುಗಿಲು ಮುಟ್ಟಿರುವಂಥದ್ದು. ಅಭಿಮಾನಿಗಳು RCB ಅಭಿಮಾನಿಗಳು ಕುಣಿದು ಕುಪ್ಪಳಿಸಿರುವಂಥ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಾಕ ಏನಿದೆ, ನಾಕದಲ್ಲೇ ಸೆಲೆಬ್ರೇಷನ್ ಮಾಡ್ತಿರುವಂಥದ್ದು ನೋಡ್ಬೋದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಆಗಮಿಸಿ ದೃಶ್ಯವನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನು RCB 18 ವರ್ಷಗಳ ಕಪ್ ಪಡೆದಿರುವಂಥದ್ದು. ಹೀಗಾಗಿ ಅಭಿಮಾನಿ
ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಕಳೆದ ಅರ್ಧ ಗಂಟೆಗಳ ಕಾಲ ಇಲ್ಲಿ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತಿರುವಂಥದ್ದು. ಈ ಸೆಲೆಬ್ರೇಷನ್ ಇನ್ನೂ ಸುಮಾರು ಗಂಟೆಗಳ ಕಾಲ ಮುಂದುವರೆತಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. 18 ವರ್ಷಗಳ ವನವಾಸವನ್ನು ಮುಗಿಸಿ RCB ಈಗ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಐತಿಹಾಸಿಕ ಸ್ಥಳದಲ್ಲಿ ಆ ದೃಶ್ಯಗಳನ್ನು ತೋರಿಸ್ತೇನೆ. ಮಾತಿಲ್ಲ, ಇನ್ನೇನಿದ್ರು ಸೆಲೆಬ್ರೇಷನ್. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಜನ ಜಂಗುಳಿಯಿಂದ ತುಂಬಿ ಹೋಗಿದೆ. ಕಾರಣ ಇಲ್ಲಿರುವರು ಲಾಯಲಿಟಿಗೆ, ಇಲ್ಲಿರುವರು ಸ್ವಾಭಿಮಾನಕ್ಕೆ, ಇಲ್ಲಿರುವರು ಕನ್ನಡದ ಅಭಿಮಾನಕ್ಕೆ ಸಾಕ್ಷಿಯಾಗಿರುವಂಥ RCB ಫ್ಯಾನ್ಸ್ಗಳ ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಕೇವಲ ಗಣೇಶ ಹಬ್ಬ ಸಂಬರದಲ್ಲಿ ಇಂತಹ ಒಂದು ಕ್ರೌಡನ್ನು ನೋಡ್ತೇವೆ ಹೊರತಾಗಿ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಈ ನಮೂನೆ ಸಂಭ್ರಮ ಇರಲಿಲ್ಲ. ಆದರೆ ಇವತ್ತು 18 ವರ್ಷಗಳ ಆ ಕನಸೇನಿದೆ, 18 ವರ್ಷಗಳ ಜಿದ್ದೇನಿದೆ, ಇವತ್ತು ಹೊರ ಬಂದಿದೆ. ಅಭಿಮಾನಿಗಳು ಎಷ್ಟು ವರ್ಷದಿಂದ ಕಾಯಬೇಕು, ಅದನ್ನು ತಡೆದುಕೊಂಡು ಈ ಒಂದು ತಡೆದ್ರೆ ಫೋರ್ಸ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸುಮಾರು ಚೆನ್ನಮ್ಮ ಮೂರ್ತಿನೇ ಕಾಣ್ತಂತ ಮಾಡಿದಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿನ ಅಭಿಮಾನಿಗಳ ಹುಚ್ಚು ಫ್ಲೈಓವರ್ ಮೇಲೆ ಕೂಡ ನಿಂತಿರುವಂಥದ್ದು. ಅಲ್ಲಿ ಒಂದು ಕಡೆ ಫ್ಲಾಗ್ ಹಾರ್ತಾ ಇದೆ. ಈ ಒಂದು ಸ್ಥಳ ಏನಿದೆ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ಹಿಂದೆ ಮಾದಾಯಿ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ರು, ಇವತ್ತು ಕನ್ನಡಕ್ಕೆ ಒಂದು ಕಿಚ್ಚನ್ನು ಹಚ್ಚಿ ಕನ್ನಡದ ಒಂದು ಬಾವುಟವನ್ನು ಆರಿಸಿ ಕನ್ನಡದ ಕಿಚ್ಚನ್ನು ಕೆಚ್ಚದೆ ಮೂಲಕ ತೋರಿಸಿರುವಂಥದ್ದು. ಸೊ ನಾನೀಗ ಮೇಲಿನ ವ್ಯೂಗಳ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಸಂಭ್ರಮ ಅಲ್ವಾ, ಇದು ದೀಪಾವಳಿ ಅಲ್ವಾ ಅನ್ನೋದು. ಸೊ ಇಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಮೇಡಮ್, ಈ 18 ವರ್ಷದ ಒಂದು ಕನಸು ಇವತ್ತು ಸಾಕಾರಗೊಂಡಿದೆ. ಈಗ ನಾವು ಖರೆ ಅಂದರೆ 18 ವರ್ಷ ಅಂದರೆ ಭಾಳ ವೇಟ್ ಮಾಡತ್ತಿದ್ವಿ RCB ಅಂತೇಳಿ. ಆದರೆ ಯಾವತ್ತು ನಮ್ಮ ಕನಸು ಖರೆ ಆಗಿರಲಿಲ್ಲ. ಆದರೆ ನಮ್ಮ ಕನಸು ಇವತ್ತು ಪೂರ ಖರೆ ಆಯಿತು. ಯಾವತ್ತು RCB ಗೆಲ್ಲಂಗಿಲ್ಲ ಅಂತಿದ್ರು, ಆದರೆ ಯಾವತ್ತು ಕಪ್ ಇಲ್ಲ ಅಂತಂದ್ರೆ ಆದರೆ ಈ ಸಲ ಕಪ್ ನಮ್ಮದೇ ಆಯಿತು. ಈ ಸಲ ಕಪ್ ನಮ್ಮದೂ ಆಯಿತು. ನಾವು ಭಾಳ ಖುಷಿಯಾಗ್ಬಿಟ್ಟೇವಿ. ಒಂದು ಎಮೋಷನಲ್ ಕ್ಷಣ. ವಿರಾಟ್ ಕೊಹ್ಲಿ ಅವರು ಕೂಡ ಕಣ್ಣೀರನ್ನು ಹಾಕಿದ್ರು. ಅಂದರೆ ಆ ಲಾಯಲಿಟಿ ಫ್ಯಾನ್ಸ್ಗೆ ಅದು ಆಟೋಮೆಟಿಕ್ಕಾಗಿ ಕಣ್ಣೀರನ್ನು ತರಿಸುತ್ತೆ ಅಂತ. ಭಾಳ ದಿನ ಅಂದ್ರೆ ವೇಟ್ ಮಾಡತ್ತಿದ್ವಿ ಅಲ್ಲ. ಸೊ ಅದು ಭಾಳ ಇಮೋಷ್ನಲ್ ಆಗಿ ನಮ್ಮ ಕಣ್ಣಾಗ ನಮಗೂ ನಮಗಷ್ಟೇ ಎಲ್ಲರಿಗೂ ಕಣ್ಣಾಗ ನೀರು ಬಂದಾವ. ಎಲ್ಲರೂ ಭಾಳ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾವ. ನಮ್ಮ ಕರ್ನಾಟಕ ಒಳಗೆ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ದೊಡ್ಡ ಹಬ್ಬ ಆದಂಗೆ ಆಗ್ಬಿಟ್ಟೈತಿ. ಇವತ್ತು ನಿಜವಾದ ದೀಪಾವಳಿ ಅಂತ ಅನಿಸುತ್ತೆ ಹುಬ್ಳಿ. ಹೌದು, ಇವತ್ತು ಕರೆನ ನಿಜವಾದ ದೀಪಾವಳಿ. 18 ವರ್ಷದಿಂದ ವೇಟ್ ಮಾಡಿದ್ದಾರೆ RCB ಫ್ಯಾನ್ಸ್. ಹಾಗೆ ವಿರಾಟ್ ಕೊಹ್ಲಿ ಅವರ 18 ವರ್ಷಗಳಿಗೆ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋಂಥ ಕೊಡುಗೆ ತುಂಬ ದೊಡ್ಡ ಮಹತ್ವದ್ದು. ಹಾಗೆ ಅವರು ಕೊಟ್ಟಿರೋ ಕರ್ನಾಟಕದ ಸಾಮ್ರಾಜ್ಯಕ್ಕೆ ಒಂದು ಈ ಸಲ ಕಪ್ ನಮಗೆ 18 ವರ್ಷಗಳ ನಂತರ ದೊರಕಿದೆ. ತುಂಬ ಈ ಕನಸು ನನಸು ಒಂದು ಇನ್ನ ಮಾಡ ತಿಳಿಯೋದಿಲ್ಲ ಅಂತ ತುಂಬಾನೇ ತಾವೇನು ಹೇಳ್ತೀರಾ? ಎಂಜಾಯ್ ಮಾಡೋದು ಇಮೋಷನಲ್ ಆಗಿದ್ದೇವೆ ನಾವು. ಇನ್ನು ಈ ಫ್ಯಾನ್ಸ್ಗೆ ಏನು ಹೇಳ್ತೀರಿ ಸರ್? ಈ ಫ್ಯಾನ್ಸ್ ಏನೋ ದುಡ್ಡು ಕೊಟ್ಟರೆ, ಹಣ ಕೊಟ್ಟರೆ ಬರೋವಂಥವ್ರ? ಇಲ್ಲಿರುವಂಥವ್ರು ನಿಜವಾದ ಫ್ಯಾನ್ಸು, ನಿಜವಾದ ಕನ್ನಡಿಗರು. ಇವತ್ತು ಹುಬ್ಬಳ್ಳಿಯಲ್ಲಿ ಇವತ್ತು ಇಡೀ ದಿನ, ಇಡೀ ರಾತ್ರಿ ಸೆಲೆಬ್ರೇಷನ್ ಮೋಡ್. ಇದು ಸದ್ಯದ ಅಪ್ಡೇಟ್. ಕ್ಯಾಮ್ರಾಮ್ಯಾನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಶಬರಿಯಂತೆ ಸತತ 18 ವರ್ಷಗಳ ಕಾಲ ಕಾದು ಇವತ್ತು RCB ತನ್ನ ಚೊಚ್ಚಲ ಏನು ಒಂದು ಕಪ್ಪನ್ನು ಮುಡಿಗೇರಿಸಿಕೊಂಡಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಕರ್ನಾಟಕಾದ್ಯಂತ ಸಂಭ್ರಮಾಚರಣೆ ಜಾಸ್ತಿ ಆಗಿರುವಂಥದ್ದು. ಅದರಲ್ಲೂ ಗಡಿ ಜಿಲ್ಲೆ ಬೀದರ್ಲಿ ಒಂದು ರೀತಿಯ ಸಂಭ್ರಮಾಚರಣೆ ಮುಗಿಲು ಅಂತ ಹೇಳ್ಬೋದು. ನೋಡ್ಬೋದು, ಈಗ ನಾವು ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿದ್ದೀವಿ. ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಪಟಾಕಿ ಸಿಡಿಸಿ, ಪರಸ್ಪರ ಸಿಹಿ ಹಂಚಿ, ಒಂದು ರೀತಿಯ ಭರ್ಜರಿ ಡ್ಯಾನ್ಸ್ ಮಾಡೋ ಮೂಲಕ ಒಂದು ರೀತಿಯ RCB ಅಭಿಮಾನಿಗಳು ಒಂದು ರೀತಿಯ ಯಾವ ರೀತಿ ಜನ ಒಂದು ರೀತಿಯ ಜಾತ್ರೆ ರೀತಿಯಲ್ಲಿ ಸೇರ್ಕೊಂಡಿರುವಂಥದ್ದು ನೋಡ್ಬೋದು. ಅಲ್ಲಿ ಕಪ್ ಕೂಡ ಎತ್ಕೊಂಡು ಹೋಗ್ತಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. RCB ಜೆರ್ಸಿ ಹಾಕ್ಕೊಂಡು ಕಪ್ ಎತ್ಕೊಂಡು ಬರ್ತಾರಂಥ ದೃಶ್ಯಗಳು ಕೂಡ ನೋಡ್ಬೋದು. ಒಂದು ರೀತಿಯ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥದ್ದು. ಯಾವುದೇ ರೀತಿಯ ಪೊಲೀಸರು ಕೂಡ ಅಲ್ಲಿ ಕೇರ್ ಮಾಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ರೀತಿಯ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಇದು ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಈ ನಗರಾದ್ಯಂತ ಇರ್ತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು, ಅದರಲ್ಲೂ RCB ಪಕ್ಕಾ ಅಭಿಮಾನಿಗಳು ಬಂದು ಸೇರ್ಕೊಂಡಿರುವಂಥದ್ದು. ಹೀಗಾಗಿ ಒಂದು ರೀತಿಯ ನೋಡ್ಬೋದು, ಅಲ್ಲಿ ಗಾಡಿ ಸೆಂಟ್ರಲ್ ಹಾಕಿ ಒಂದು ರೀತಿಯ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಒಂದು ರೀತಿಯ ಒಂದು ರೀತಿಯ 18 ವರ್ಷಗಳ ಬಳಿಕ RCB ಏನು ಚೊಚ್ಚಲ ಕಪ್ ಮುಡಿಗೇರಿಸಿಕೊಂಡಿದೆ. ಅದೊಂದು ರೀತಿಯ ಅವರ ಸಂಭ್ರಮಾಚರಣೆ ತಡೆಯೋಕೆ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ನೋಡ್ಬೋದು ಯಾವ ರೀತಿ ಡ್ಯಾನ್ಸ್ ಮಾಡ್ತಿರುವಂಥದ್ದು. ಒಂದು ರೀತಿಯ ಗಾಡಿಯನ್ನು ಅಡ್ಡ ಹಾಕ್ಕೊಂಡು ಆ ಪೊಲೀಸರು ಕೂಡ ಎತ್ಕೊಂಡು ಸಂಭ್ರಮಾಚರಣೆ ಮಾಡ್ತಿರುವಂಥ ನೋಡ್ಬೋದು. ಅಲ್ಲಿ CP ಅವ್ರನ್ನ ಎತ್ಕೊಂಡು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿರುವಂತಂದರೆ ಕೇಕೆ, ಘೋಷಣೆಗಳು,
ಮುಗಿಲು ಮುಟ್ಟಿರುವಂಥದ್ದು ನೋಡ್ಬೋದಲ್ಲಿ ಯಾವ ರೀತಿ ಒಂದು ಸಂಭ್ರಮಾಚರಣೆ ಮಾಡ್ತಾರೆ. ಪೊಲೀಸರನ್ನೇ ಅಲ್ಲಿ ಏನೋ ಒಂದು ಭದ್ರತೆಗೆ ಬಂದಂಥ ಪೊಲೀಸರು ಹಿಡ್ಕೊಂಡು ಸಂಭ್ರಮಾಚರಣೆ ಮಾಡ್ತಾರಂಥದ್ದು. ಅಷ್ಟರ ಮಟ್ಟಿಗೆ ಇಡೀ ಒಂದು ರೀತಿಯ ಅಂಬೇಡ್ಕರ್ ವೃತ್ತ ಏನಿದೆ ಒಂದು ರೀತಿಯ ಜನ ಸಾಗರ, ಅದರಲ್ಲೂ RCBಯ ಕ್ರಿಕೆಟ್ ಅಭಿಮಾನಿಗಳ ಜನ ಸಾಗರ ಇಲ್ಲಿ ಸೇರಿರುವಂಥದ್ದು. ಒಂದು ರೀತಿಯ ಘೋಷ ವಾಕ್ಯವನ್ನು ಒಂದು ರೀತಿಯ RCB ಅನ್ನುವ ಮೂಲಕ ಒಂದು ರೀತಿಯ ಸಂಭ್ರಮಾಚರಣೆ ಮಾಡ್ತಾರಂತೂ. ಒಂದು ರೀತಿಯ 18 ವರ್ಷಗಳ ಬಳಿಕ ಈ ಒಂದು RCB ಏನಿದೆ ತನ್ನ ಚೊಚ್ಚಲ ಕಪ್ಪನ್ನು ಮುಡಿಗೇರಿಸಿಕೊಂಡಿರುವಂಥದ್ದು. ಒಂದು ರೀತಿಯ ವಿರಾಟ್ ಕೊಹ್ಲಿ ಕೂಡ ಒಂದು ರೀತಿಯ ಭಾವುಕರಾಗಿರುವಂಥದ್ದು, ಒಂದು ರೀತಿಯ ಕಣ್ಣೀರು ಹಾಕಿರುವಂಥದ್ದು. ಮೊದಲ ಚೊಚ್ಚಲ ಒಂದು ಕಪ್ ಸಿಕ್ಕಿದೆ ಅನ್ನೋದು ನೋಡ್ಬೋದು. ಇಲ್ಲಿ RCB ಒಂದು ರೀತಿಯ ಜರ್ಸಿ ಹಾಕ್ಕೊಂಡು RCBಯ ಒಂದು ಕಪ್ ಹಿಡ್ಕೊಂಡು ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಷ್ಟರ ಮಟ್ಟಿಗೆ ಒಂದು ರೀತಿಯ ನಮಸ್ಕಾರ ಎಲ್ಲರಿಗೂ. ಇವತ್ತು RCB ಕಪ್ ಹೊಡೆದೈತಿ. ಅದು ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು ನನಗೆ. ಯಾಕಪ್ಪ ಅಂತಂದ್ರೆ 18 ವರ್ಷ ಆದ್ಮ್ಯಾಗ ಎಲ್ಲ ಕನ್ನಡಿಗರ ಕನಸದ ಒಂದು RCB ನಮಗೂ ಒಂದು ಕಪ್ ತರಬೇಕಂತೇಳಿ ಇವತ್ತು RCB ತಂಡದವರು ಅದನ್ನು ನಮ್ಮ ಕನಸನ್ನು ನನಸು ಮಾಡ್ಯಾರ. ಫೀಲ್ಡ್ನಾಗ ಇಳಿದು ಆಟ ಆಡಿ ಹೊಡೆದಾಡಿ ಒಟ್ಟ ಕಪ್ ಬಂದೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಾವು ಕೂಡ ಕಾರ್ಯಕ್ರಮದಾಗ ಅದೀವಿ. ಇನ್ನೂ ಕೂಡ ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ರು RCBಗ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಇದೇ ಥರ RCB ಮೇಲೆ ನಮ್ಮ ಅಭಿಮಾನ ಯಾವತ್ತೂ ಇರ್ತೈತಿ. ಇದು ಅಂದ್ರೆ ಎಲ್ಲ ಇನ್ನೂ 10 ಕಪ್ ಬರ್ತಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಆಕ್ಚುಲಿ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು. ಆಕ್ಚುಲಿ ಬಹಳ ಖುಷಿ ಆಗ್ತಿದೆ ಈ ಸಲ RCB ಕಪ್ ಗೆದ್ದಿರೋದು. ಯಾಕೆಂದ್ರೆ 18 ವರ್ಷದ ಕನಸು ನಮ್ದು ಇವತ್ತು ನನಸಾಗಿದೆ. ಇನ್ನು ಮುಂದೆ ಯಾರು ನಮಗೆ ಈ ಸಲ ಕಪ್ ಗೆದ್ದಿಲ್ಲ ಅಂತ ಹೇಳಂಗಿಲ್ಲ. ಇನ್ನು ಮೇಲಿಂದ ನಾವು ಈ ಸಲ ಕಪ್ ನಮ್ದು. ಆಕ್ಚುಲಿ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು. ಆಕ್ಚುಲಿ ಬಹಳ ಖುಷಿ ಆಗ್ತಿದೆ